ಎಜಿ ನ್ಯೂಸ್ಗೆ ಸ್ವಾಗತ. ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ನಮ್ಮ ರೈತ ಸಂಘ ಪ್ಯಾನೆಲ್ ಗೆಲ್ಲುವ ವಿಶ್ವಾಸವಿದೆ ಅಂದ್ರು ಲೇಡಿ ಲೀಡರ್ ಮೀನಾಕ್ಷಿ ನೆಲಗಳಿ. ಹೌದು, ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆ ನಾಳೆ ನಡೆಯಲಿದ್ದು, ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿದ ರೈತ ಸಂಘಗಳ ಪ್ಯಾನೆಲ್ ಆದ ಕಬ್ಬು ಬೆಳೆಗಾರ ಸಂಘ ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪ್ಯಾನೆಲ್ ಗೆಲ್ಲಲಿದೆ ಎಂದು ರೈತ ಸಂಘದ ಮಹಿಳಾ ಮುಖಂಡರು ಹಾಗೂ ಮಹಿಳಾ ಅಭ್ಯರ್ಥಿಗಳು ಆದ ಮೀನಾಕ್ಷಿ ನೆಲಗಳಿ ಮಾತನಾಡಿ ಗೆಲ್ಲುವ ವಿಶ್ವಾಸವಿದೆ ಎಂದಿದ್ದಾರೆ. ಬಸವರಾಜ್ ಮಾತಾಡ್ತಾ ಇದ್ದೀನಿ. ವಿಶೇಷವಾಗಿ ನಾಳೆ ಒಂದು ರೀತಿ ಮಲಪ್ರಭಾ ಚುನಾವಣೆಯ ಒಂದು ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಒಂದು ರೀತಿ ಘಟ್ಟ ತುಂಬ ನಾಳೆ ಚುನಾವಣೆ ನಡೀತಾ ಇದೆ. ವಿಶೇಷವಾಗಿ ಮಲಪ್ರಭಾ ಸಕ್ಕರೆ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಹಾಟ್ ಅಭ್ಯರ್ಥಿಗಳಲ್ಲಿ ವಿಶೇಷವಾಗಿ ಮಹಿಳಾ ಅಭ್ಯರ್ಥಿಗಳಲ್ಲಿ ಇವರು ಸಹ ಒಬ್ಬರು. ಇವರೇ ನಮ್ಮ ಹೆಮ್ಮೆಯ ಮೀನಾಕ್ಷಿ ನೆಲಗಳಿ ಮೇಡಮ್ ಅವರು. ವಿಶೇಷವಾಗಿ ಇವರ ಗುರುತು ಒಂದು ರೀತಿ ಕಬ್ಬಿನ ಒಂದು ರೀತಿ ಇದ್ದಿರ್ತಕ್ಕಂಥ ಒಂದು ಕಬ್ಬಿನ ಒಂದು ರೀತಿ ರೈತ. ವಿಶೇಷವಾಗಿ ಅವರು ಏನು ಹೇಳ್ತಾರೆ ನಾಳೆ ಚುನಾವಣೆ. ಮೇಡಮ್ ನಮಸ್ತೆ. ತುಂಬ ಪ್ರಚಾರ ನಡೆಸಿದ್ದೀರಾ, ಸಾಕಷ್ಟು ಒಂದು ರೀತಿ ಬಿರುಸಿನ ಪ್ರಚಾರ ನಡೆಸಿದ್ದೀರಾ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಮೇಡಮ್ ನಾಳೆ ಚುನಾವಣೆ ಯಾವ ರೀತಿ? ನಾಳಿನ ಚುನಾವಣೆ ತುಂಬ ಚೆನ್ನಾಗಾಗುತ್ತೆ. ಯಾಕಂದ್ರೆ ಈಗೊಂದು 4 ರೌಂಡ್ ಅಡ್ಡಾಡಿದ್ದೀವಿ ನಾವು ಎಲ್ಲ ಕಡೆ, ಇಡೀ ಎಲ್ಲ ಹಳ್ಳಿ ಸುತ್ತಿದ್ದೀವಿ, ಎಲ್ಲ ಸುತ್ತಿದ್ದೀವಿ. ತುಂಬ ಚೆನ್ನಾಗಾಗುತ್ತೆ. ನಮ್ಮ ಪ್ಯಾನಲ್ಗೆ ತುಂಬ ಸಪೋರ್ಟ್ ಇದೆ, ಚೆನ್ನಾಗಾಗುತ್ತೆ ಮೇಡಮ್. ಈಗ ಇನ್ನೊಂದು ವಿಶೇಷವಾಗಿ ಯಾವ ರೀತಿ ಗೆಲ್ಲೋದಕ್ಕೆ ಕಳೆದ ಬಾರಿ ಡೈರೆಕ್ಟರ್ ಆಗಿದ್ರಿ, ಮತ್ತೆ ಈ ಬಾರಿ ಏನು ಸಹ ಒಂದು ರೀತಿ ಮತ್ತೆ ನಿರ್ದೇಶಕೀಯ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀರಾ, ಬಟ್ ಟೀಮ್ ಮಾತ್ರ ಚೇಂಜ್ ಆಗಿದೆ. ಯಾವ ರೀತಿ ಮೇಡಮ್, ಯಾವ ರೀತಿ ರೆಸ್ಪಾನ್ಸ್ ಇದೆ? ರೆಸ್ಪಾನ್ಸು ಅದೇ ನಾನು ಹೇಳೋದು, ನಮ್ಮ ರೈತ ಪ್ಯಾನಲ್ದಿಂದ ಎಲ್ಲ ಚೆನ್ನಾಗಿದೆ. ಯಾಕಂದ್ರೆ ರೈತರು ಈಗಾಗಲೇ ಅಲ್ಲಿದೆಲ್ಲ ಓವರ್ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ನಾವು ಒಂದು ತನಿಖೆ ಮಾಡಕ್ಕೆ ಕೊಟ್ಟಿವಿ. ಅದ್ರ ಬಗ್ಗೆನ ಅಲ್ಲೆಲ್ಲ ಸ್ಟ್ರೈಕು ಅದು ಇದು ಕೂತು ನಿಮ್ಗೆಲ್ಲ ಗೊತ್ತೈತಿ, ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಂಗಿಲ್ಲ. ಹಿಂಗಾಗಿ ಎಲ್ಲ ರೈತರಿಗೆ ಗೊತ್ತಿದೆ. ಅಂದ್ರೆ ಫ್ಯಾಕ್ಟ್ರಿಯಲ್ಲಿ ಏನು ಅವ್ಯವಹಾರ ನಡೀತೈತಿ, ಏನು ನಡೀತೈತಿ ಎಲ್ಲ ಗೊತ್ತೈತಿ. ಅದನ್ನೆಲ್ಲ ಈಗಾಗಲೇ ಎಲ್ಲ ನಮ್ಮ ರೈತ ಬಾಂಧವ್ರು ನಮ್ಮ ಏನು ಪ್ಯಾನಲ್ ಐತಲ್ಲ ಆ ಪ್ಯಾನಲಿಗೆನ ಎಲ್ಲರೂ ಒಂದು ನಿಮ್ಮ ಪ್ಯಾನಲ್ ಚೆನ್ನಾಗಿದೆ, ನೀವೆಲ್ಲ ಪ್ರಾಮಾಣಿಕರಿದ್ದೀರಿ, ನಾವು ನಿಮಗೆ ವೋಟ್ ಹಾಕ್ತೀವಿ ಅಂತ ನಾವು 4-5 ರೌಂಡ್ ಮಾಡಿದ್ಮೇಲೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಿಂಗಾಗಿ ನಾವು ಗೆಲ್ತೀವಂತ ನಮಗೊಂದು ಭರವಸೆ ಇದೆ ಮೇಡಮ್. ಈಗ ನಿನ್ನೆ ತಾನೇ ಒಂದು ರೀತಿ ತಮ್ಮ ಒಂದು ರೀತಿ ಏನಪ್ಪ ಡೊಂಗಿ ನಾಯಕಿ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ಮತ್ತೆ ಯಾಕೆ ಚುನಾವಣೆ ಸ್ಪರ್ಧೆ ಮಾಡಿದ್ರು, ನಾಸೀರ್ ಬಾಗನ್ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತಕ್ಕಂಥದ್ದು ಮಾತಾಡಿರ್ತಕ್ಕಂಥದ್ದು ನಿಮ್ಮ ಆಪೋಸಿಟ್ ನಿಂತಿರ್ತಕ್ಕಂಥ ಕ್ಯಾಂಡಿಡೇಟು ಮತ್ತೆ ಅವ್ರ ಟೀಮು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ರೀತಿ? ಅಲ್ಲ, ಅವರು ಮಾತಾಡಲಿ. ಈಗ ಎಲೆಕ್ಷನ್ ಅಂದಮೇಲೆ ಅದೆಲ್ಲ ಸರಿ ಇರುದೇನೆ. ಅದು ಅಪಪ್ರಚಾರ ಮಾಡೋರೇನೆ, ಆದ್ರೆ ಮಾಡೋರ ಹತ್ರ ಏನು ಸಾಬೀತಿದ್ರೆ ಮಾಡಲಿ, ನನಗೇನು ಅಂಥದ್ದು ಮಾಡಿದ್ರೆ ಮಾಡಲಿ. ಇರ್ಲವ್ರು ಮಾಡಿದವರು ನಮ್ಮವ್ರನ್ನ ಮಾಡಿದವರು ದೊಡ್ಡವ್ರೇನೆ, ಯಾರು ಏನು ಮಾತಾಡಲಿ. ಒಂದು ಬಸವಣ್ಣವ್ರ ವಚನ ಇದೆ, ಅದು ಏನಿದೆ ನನಗೆ ಪೂರ್ತಿ ಅದು ಬರೋದಿಲ್ಲ, ನಾನು ನೋಡ್ಕೊಂಡು ಹೇಳ್ತೀನಿ. ಹೊಯ್ದವರೆನ್ನ ಹೊರೆಯೆಂಬೆ, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ಅಳಿಗೊಂಡವರೆನ್ನ ಆಳಿದರೆಂಬೆ, ಜರಿದವರೆನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದ್ದವರೆನ್ನ ಹೊನ್ನ ಸೂಲದಕ್ಕಿಲ್ಲದರೆಂಬೆ, ಕೂಡಲ ಸಂಗಮ ದೇವ. ಯಾಕಂದ್ರೆ ಬಸವಣ್ಣವರ ಹೇಳ್ಯಾರ, ಯಾರು ಬೈದ್ರು ನಮ್ಮವ್ರ, ಹೊಗಳಿದ್ರು ನಮ್ಮವ್ರ, ತೆಗಳಿದ್ರು ನಮ್ಮವ್ರ, ಎಲ್ಲ ನಮ್ಮವ್ರ ಅಂತ ಬಸವಣ್ಣವರ ಹೇಳ್ಯಾರ. ಅಂದಮೇಲೆ ನಾವ್ಯಾವ ಲೆಕ್ಕ? ಬಸವಣ್ಣವ್ರ ಹೇಳಿದಾರಂತ ಬಸವಣ್ಣವ್ರಿಗೆ ಜನ ಕಾಡೋದು ಬಿಡ್ಲಿಲ್ಲ. ಅಂಥವ್ರನ್ನ ಕೂಡಲ ಏನದು ಒಂದು ಅವ್ರದೇ ಒಂದು ಆದಂಥ ಒಂದು ಅನುಭವ ಮಂಟಪದಲ್ಲಿ ಸಾಕಷ್ಟು ಅವ್ರು ಬಸವಣ್ಣವ್ರಿಗೇನ ಅಂಥದ್ದಾಗಿದೆ. ನಮ್ಮಂಥವ್ರು ನಾವು ಯಾವ ಲೆಕ್ಕ? ಅದು ಅಪಪ್ರಚಾರ ಅವಹೇಳನ ಇರುತ್ತೇನದು. ಈಗ ನಾವು ಹೋರಾಡ್ತೀವಿ. ನಮ್ಮ ಪ್ಯಾನಲ್ದಿಂದ ನಾವು ಎಲ್ಲರೂ ನಮ್ಮ ಟೀಮ್ ಈಗಾಗಲೇ ಸಾಕಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಪ್ಯಾನಲ್ದಿಂದ ನಾವು ಬಂದೇ ಬರ್ತೀವಿ 15 ಜನ ಅಂತ ನಾನು ಒಂದು ಘಂಟಾಘೋಷವಾಗಿ ಹೇಳ್ತೀನಿ. ಹಿಂದೂ ಹೇಳಿದ್ದೆ, ಈಗೂ ಹೇಳ್ತೀನಿ. ನನ್ನ ಮಹಿಳೆಯರಲ್ಲಿ ನಂದು 3ನೇ ನಂಬರ್ ಚಿನ್ನ, 3ನೇ ನಂಬರ್ ಇದೆ. ನನ್ನ ಕ್ರಮಾಂಕ ನಂಬರ್ 3. ನನ್ನ ನಂಬರು ಕಬ್ಬ ಹಿಡಿದ ರೈತ, ಕಬ್ಬಿನ ರೈತ ನನ್ನ ಚಿಹ್ನೆ. ಹಿಂಗಾಗಿ ಎಲ್ಲರೂ ಕಬ್ಬಿನ ರೈತನಿಗೆ ಒಂದು ಚಿಹ್ನೆಗೆ ಎಲ್ಲರೂ ಮತದಾನ ಮಾಡ್ತಾರಂತ ನನಗೆ ವಿಶ್ವಾಸ ಇದೆ. 17,000 ಜನ ನನ್ನ ಒಂದು ಕಬ್ಬಿನ ಚಿಹ್ನೆಗೆ ಮತದಾನ ಮಾಡಿ ಅತ್ಯಮೂಲ್ಯವಾದ ಮತದಾನ ಮಾಡ್ತಾರೋ. ಮೀನಾಕ್ಷಿ ನೆಲಗಳಿ ಅಂತ ಅತ್ಯಮೂಲ್ಯವಾದ ತಮ್ಮ ಮತವನ್ನು ನನ್ನ ಒಂದು ಈ ಚಿಹ್ನೆಗೆ ಕೊಟ್ಟು ಅತಿ ಪ್ರಚಂಡ ಬಹುಮತದಿಂದ ನಮ್ಮ ಪೆನಲನ್ನು ಆರಿಸ್ತಿರ್ತಾರಂತ ನನಗೆ ತುಂಬ ಭರವಸೆ ಇದೆ.
ಒಟ್ಟಾರೆ ಈಗ ನಿಮ್ಮ ಕಾರ್ಯಗಳು ವಿಶೇಷವಾಗಿ ಸಾಕಷ್ಟು TC ಎಲ್ಲ ಮಾಡಿಸಿದ್ರಿ ವಿಶೇಷವಾಗಿ, ಅದೆಲ್ಲ ನಿಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಮೇಡಮ್? ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಈಗ ನಾ 10-15 ವರ್ಷ ಆತ ನಾ ಏನ್ ಇಲೆಕ್ಷನ್ ನಿಲ್ಬೇಕಂತ ಮಾಡಿಸಿಲ್ಲ. TC ಮಾಡೋದು, ಕಂಬ ಬಿದ್ದು ಅವೆಲ್ಲ ಸಾಕಷ್ಟಿದೆ. ಅದನ್ನೆಲ್ಲ ಹೇಳೋದು ಮತ್ತೆ ತುಂಬಾ ದೊಡ್ಡದಾಗುತ್ತೆ. ಅದು TC ಆಗಿರ್ಬೋದು, ಕಂಬ ಬಿದ್ದಿರ್ಬೋದು, ವೈರ್ ಬಿದ್ದಿರೋ ಯಾರು ಏನೇನೋ ಅದೆಲ್ಲ ರೈತರಿಗೆ ತುಂಬಾ ಹೆಲ್ಪ್ ಮಾಡ್ತೇನೆ ನಾನು. ಆದ್ರೂ ಅವ್ರ ಕಡೆಯಿಂದ ₹1 ತಗೊಳಂಗಿಲ್ಲ. ಅವ್ರಿಗೂ ನಾ ಎಲ್ಲಾರ ನೀವು ಕೂಡಿಸ್ಕೊಂಡು ಎಲ್ಲ ಇವ್ರು ಕೊಡ್ತೀರಿ, KB ಅವ್ರು ಕೊಡ್ತಿರೋ, ನಡ್ಕಿನವ್ರು ತಿಂತಾರೋ ಅದು ನನಗೆ ಗೊತ್ತಿಲ್ಲ, ಅದ್ ಹೇಳಂಗಿಲ್ಲ. ಆದ್ರೂ ನಾ ಎಲ್ಲಿ ಇಡೀ ಕರ್ನಾಟಕದಾಗ ಮಾಡ್ತೀನಿ. ನಾ ಕರ್ನಾಟಕದಾಗ ಮಾಡಿದ್ರೆ ಎಲ್ಲೇ ನನಗೆ KB ಆಫೀಸರ್ಸ್ ನಾ ಹೇಳಿದ ತಕ್ಷಣ ನಾನು ಯಾರತ್ತ ಅವ್ರು ನೋಡ್ರಂಗಿಲ್ಲ, ಅವ್ರನ್ನ ನಾನು ನೋಡ್ರಂಗಿಲ್ಲ. ಫೋನ್ ಮಾಡಿ ಸರ್ ಈ ತರ ಇದೆ ಅಂದ ಇಮಿಡಿಯೇಟ್ ನಾವು ಸ್ಪಂದನೆ ಮಾಡಿ ಅದ್ ಕೆಲಸ ಮಾಡಿಕೊಡ್ತಾರ. KB ಅವರು ಎಲ್ಲರೂ ಕೆಲಸ ಮಾಡಿಕೊಡ್ತಾರೋ. ಆದ್ರೂ ನನ್ನ ಜೀವನ ಇರೋ ಮಟ್ಟ, ನನ್ನ ಜೀವ ಇರೋ ಮಟ್ಟ, ನಾ ಸಾಯೋ ಮಟ್ಟ ಇದೇ ರೀತಿ ನಾ TCದು ಎಲ್ಲಾ ನನ್ನ ರೈತ ಬಾಂಧವರಿಗೆ ಯಾವಾಗ್ಲೂ 24 hours ಯಾವಾಗ ಅವ್ರು ಕಾಲ್ ಮಾಡಿದ್ರು ಅವಾಗ ನಾ ಈಗಾದ್ರೂ ನಾ ಸ್ಪಂದನೆ ಮಾಡಿ ನಾ ಅವ್ರ ಕೆಲಸ ಮಾಡಿ ಕೊಟ್ಟಿದ್ದೀನಿ. ಇನ್ನು ಮುಂದಾದ್ರೂ ಇದು ಒಂದು ಫ್ಯಾಕ್ಟ್ರಿ ಇಲೆಕ್ಷನ್ ಆಯ್ತು, ಇನ್ನು ಮುಂದಾದ್ರೂ ನಾ ಒಂದು ರೈತರಿಗೆ ಯಾವಾಗೋ 24 hours ನನಗೆ ಫೋನ್ ಮಾಡಿದ್ರೂ ನಾ ಅವ್ರಿಗೆ ಸ್ಪಂದನೆ ಮಾಡ್ತೀನಿ, ಅವ್ರ ಕೆಲಸ ಮಾಡಿಕೊಡ್ತೀನಿ ಅಂತ ಒಂದು ಘಂಟಾಘೋಷವಾಗಿ ಹೇಳ್ತೀನಿ. ನನ್ನ ನಂಬರ್ ನಾ ಎಲ್ಲಿ ಫಂಕ್ಷನ್ಗೆ ಹೋದ್ರು ನನ್ನ ನಂಬರ್ ಓಪನ್ ಆಗಿ ನಾನು ಮೈಕದಲ್ಲೇ ಕೊಡ್ತೀನಿ. ಈಗಾದ್ರೂ ಬೇಕಾದ್ರೆ ಕೋಡ್ ಅಂದ್ರೆ ನಿಮ್ಮ ಇದ್ರಾಗನ ನಾನು ನಂಬರ್ ಕೊಡ್ತೀನಿ. ಬೇಕಾದಾಗ ನಾನು ರೈತರು ಫೋನ್ ಮಾಡಿ ಕೇಳಿ ಅವ್ರ TC ಇರಲಿ ಏನೇ ಇರಲಿ ಕರೆಂಟ್ ಕೆಲಸ ಹೇಳ್ಬೋದು. ₹1 ಖರ್ಚು ಮಾಡಂಗಿಲ್ಲ, ಯಾವಾಗೂ ನಾ ಮಾಡಿಕೊಡ್ತೀನಿ. ಈಗೂ ಬೇಕಾದ್ರೆ ನೀವು ಕೋಡ್ ಅಂದ್ರೆ ನಾನು ನನ್ನ ನಂಬರ್ ಕೊಟ್ಟೇ ಬಿಡ್ತೀನಿ. ಒಟ್ಟಾರೆ ಗೆಲ್ತಕ್ಕಂಥ ವಿಶ್ವಾಸ ಇದೆ? ವಿಶ್ವಾಸ ಇದೆ, ಪೂರ್ಣ ವಿಶ್ವಾಸ ಇದೆ ಗೆಲ್ತೀವಂತ. ಟೀಮ ಗೆಲ್ತೀವಿ. ಒಂದು ಮೊಕಾಶ್ ಅವ್ರದ್ದು ಏನೋ ಟೀಮ್ ಅವ್ರ ನಂದು ಲೀಡರ್ ಮಾಡ್ಕೊಂಡು ಒಂದು ಟೀಮ್ ಮಾಡಿದೀವಿ. ಆ ಟೀಮ ನಾವು ಗೆಲ್ತೀವಿ. ಅದ್ರಾಗ ಒಂದು ಕ್ರಮ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, ನಂದ 3 ನಂಬರ್ ಕ್ರಮ ಸಂಖ್ಯೆ. ಕಬ್ಬಿನ ರೈತ ಕಬ್ಬು ಹಿಡಿದು ಚಿತ್ರ ಇದೆ, ಪಿಂಕ್ ಕಲರ್ ಹಾಳಿ ಬರುತ್ತೆ ನಂದು. ಪಿಂಕ್ ಕಲರ್ ಹಾಳಿಯಲ್ಲಿ ನಂದು 3 ನಂಬರ್ ಇದೆ, ಕಬ್ಬಿನ ರೈತ ಇದೆ. ದಯವಿಟ್ಟು ನನ್ನಾಗ್ಲಿ ನನ್ನ ಫೆನಲ್ ಆಗ್ಲಿ ಆರಿಸಿ ತಗೊಂಡ್ಬರ್ತೀರಂತ ನನ್ನ ಆತ್ಮವಿಶ್ವಾಸ ಇದೆ. ನನ್ನ ಆತ್ಮವಿಶ್ವಾಸ ಹೇಳ್ತಾ ಇದ್ದೀನಿ, ರೈತರು ನನಗೆ ಹಾಕ್ತಾರಂತ ನನಗೊಂದು ವಿಶ್ವಾಸ ಇದೆ. ಧನ್ಯವಾದಗಳು ಸರ್, ತಮಗೂ ಎಲ್ಲ ನಮಸ್ಕಾರಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.